ಫೈನಲ್ ಆಗಿ ನಮ್ಮ ಗಾಡಿ ನಮ್ಮನ್ನು ಬಿಟ್ಟು ಹೋಗ್ತಾಯಿದೆ ನೋಡಿ. ಸೊ ನಾನು ಹೊಡೆದಿರೋದು ಗಾಡಿನ ಹಿಂಗೆ ಅಲ್ವಾ, ಇದೇ ಲೈಫ್, ಇದೇ ಜೀವನ. ಸೊ ಓಕೆ, ನನ್ನ ಗಾಡಿ ಒಂದು ಸರಿ ಬಾಯ್ ಅಂತ ಹೇಳ್ತಾಯಿದ್ದೀನಿ. ನಾನು ಬಂದಿರೋದು ಫೈನಲ್ ಆಗಿ KR ಮಾರ್ಕೆಟ್ಗೆ. ಇದಾದ ನಂತರ ಸೀದಾ ನಾನು ಊರಿಗೆ ಬಸ್ ಹತ್ತಬೇಕು. ಸೊ ಹಿಂಗೆ ನೋಡಿರಿ ಗಾಡಿ ಹೆಂಗೆ ಬರ್ತಿದೆ ಇಲ್ಲಿ. ಬೋರ್ಡ್ ಇದೆ, ಬಟ್ ಬೋರ್ಡೆಲ್ಲ ಹಾಳಾಗೋಗ್ಬಿಟ್ಟಿದೆ. ನಮ್ಮ ಐ ಲವ್ ಬೆಂಗಳೂರು ಅಂತಂದೇಳಿ ಏನು ಮಾಡ್ತೀರಾ, ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಇದು. ಸೊ ನೋಡಿರಿ ಹೆಂಗಿದೆ ಅಂತ. ಇದು KR ಮಾರ್ಕೆಟು. ಮಾರ್ಕೆಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಒಂದು 5 ನಿಮಿಷ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬರ್ತೀನಿ ಅಂದಿದ್ದಾರೆ. ಸೊ ಅವ್ರಿಗೋಸ್ಕರ ವೇಟ್ ಮಾಡೋದಿನಿ. ಅವ್ರ ಮುಗೋಣ. ಸೊ ನಾನು ಮಾರ್ಕೆಟ್ ಒಳಗೆ ಕರ್ಕೊಂಡು ಹೋಗ್ತೀನಿ. ನಾನು ಹಿಮ್ಮಿತ್ತಲ್ಲ ಅಂತಂದು KR ಮಾರ್ಕೆಟ್ ಬಂದಿದ್ದೀನಿ. ಸರ್ ಮಾರ್ಕೆಟ್ ನೋಡಿರಿ, ನಾವು ಜಾತ್ರೆ ಒಂದಿನ ನೋಡ್ತೀವಿ, ಬಟ್ ಇಲ್ಲಿ ಡೈಲಿ ನೋಡ್ತಾರೆ ಜನರು. ಸೊ ನೋಡಿರಿ, ಇಲ್ಲಿ ಡೈಲಿ ಇರುತ್ತೆ ಈ ಜನರಿಗೆ, ನಾವು ಒಂದಿನ ನೋಡ್ತೀವಿ ಅಷ್ಟೇ. ನೋಡ್ರಿ ಇಲ್ಲಿ ಅಂಗಡಿ ಎಷ್ಟು ಬಂದಿದೆ ನೋಡಿರಿ, ಒಳ್ಳೆ ಜಾತ್ರೆ ಅಂಗಡಿ ಥರ ಇದ್ದಾವೆ. ಏನೋ ಜಾತ್ರೆ ಇದೇನೋ ಇಲ್ಲಿ ಅನ್ನೋ ಫೀಲ್ ಆಗುತ್ತೆ ಬಂದರೆ. ಕಡಲೆಕಾಯಿ ಪರಿಸಿ ಮಾಡ್ತಾರೆ. ಸರಿ, ಈ ಥರನೇ ಮಾಡ್ತಾರೆ ನೋಡಿರಿ. ಕಡಲೆಕಾಯಿ ಪರಿಸಿ ಮಾಡ್ತಾರೆ ಇಲ್ಲಿ. ಗಣಪತಿದು ಬ್ಲೂಟೂತ್ ನೋಡಿ. ಆ್ಯಕ್ಚುಲಿ ನನ್ನ ಮಗನಿಗೋಸ್ಕರ ಒಂದು ವಾಚ್ಗೋಸ್ಕರ ಹುಡ್ಕಕ್ಕೆ ಬಂದಿದ್ದೀನಿ, ಬಟ್ ಅದು ವಾಚ್ ಸಿಗ್ತಾಯಿಲ್ಲ. ಸೊ ಇಲ್ಲಿಗೆ 8 ಅಂಗಡಿ 9 ಅಂಗಡಿ ಅಡ್ಡಾಡಿದೆ, ಸಾಕಾಯಿತು. ಸೊ ನೆಕ್ಸ್ಟ್ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಸರಿ ಆಯಿತು ನೋಡಿರಿ, ಹೋಗ್ಬಿಡೋಣ. ಇನ್ನೇನು ನಮ್ಮ ಬಸ್ನ ನಾವು ಹಿಡಿದು ನಮ್ಮೂರಿಗೆ ಬರೋಣ ಅಂದ. 1 ಡೇದಾಗ ಇಷ್ಟೆಲ್ಲ ಅಡ್ಡಾಡೀನಿ ಇವತ್ತು. ಸೊ ಹೇಳ್ತೀನಿ, ನಾನು ಇನ್ನೂ ಅಡ್ಡಾಡಿದ್ದಿದೆ, ಏನೋ ಸ್ವಲ್ಪ ಅಡ್ಡಾಡಿದಾಗ ಮತ್ತೆ ಅದು ಫಿನಿಶ್ ಮಾಡ್ತೀನಿ ಅವಾಗ. ಸೊ ಇಲ್ಲಿಗೆ 8-10 ಜನ ಆಯಿತು ನಮ್ಮ ಫ್ರೆಂಡ್ಸು. ಹಾಯ್ ಬೋನ ಅಂತ ಹೇಳಿದ್ರೆ, ಯಾಕಂದರೆ ಡ್ಯೂಟಿ ಮೇಲೆ ಇದ್ದೇ ಇರ್ತಾರೆ ನಾರ್ಮಲಾಗಿ. ಸೊ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತೇಳಿ ಈ ಥರ ಕಟ್ಕೊಂಡಿದ್ವಿ. ಸೊ ಯಾವ ಥರ ಕಾಣಿಸ್ತಾ ಇದೆ ಅಂತ ಒಂದ್ಸರಿ ಹೇಳಿ, ಯಾಕಂದರೆ ಸಡನ್ಲಿ ನೋಡುವಾಗ ಅನಿಸ್ಬಾರ್ದಲ್ಲ, ಇದೇನು ಎಷ್ಟು ನಾವು ಮುಂದೆ ಇದ್ರೂ ಮಾತಾಡ್ತಾ ಇಲ್ಲ ಅನಿಸ್ಬಾರ್ದಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರು ನೋಡಿಲ್ಲ, ಬಟ್ ಅವ್ರು ನನ್ನೇ ನೋಡಿ ಮಾತಾಡ್ತಿದ್ದಾರೆ. ಬಟ್ ಅವ್ರು ನೋಡಿದ್ರು ನೋಡೋರಿಗೆ ಇದೆಯಾ ಅಂತ ಕೇಳಿದ್ರು. ಸೊ ಆ ಥರ ಏನಿಲ್ಲ ಅಂತಂದು ಮಾತಾಡಿದ್ದೀನಿ. ಸೊ ಈಗ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ, ಸೊ ಯಾರಿಗೆ ಗೊತ್ತಾಗ್ಬಾರ್ದಲ್ಲ ಅದಕ್ಕೋಸ್ಕರ. ಬಾಯ್ ಬೆಂಗಳೂರು. ಸೊ 5 ವರ್ಷ ಆದ ನಂತರ ಬಂದಿದ್ದೆ. ಸೊ 1 ದಿನದೊಳಗೆ ಮುಗಿದೋಯ್ತಲ್ಲ ಜೀವನ. ಅಂದರೆ ಜೀವನ ಅನ್ನೋಕೇನು, 1 ದಿನದೊಳಗೆ ಎಲ್ಲನೂ ಏನು ತೋರಿಸ್ಬೇಕಿತ್ತು. ನಾನು ಎಲ್ಲಿ ಡ್ಯೂಟಿ ಮಾಡಿದೆ, ಯಾವ ಥರ ಇದ್ದೆ, ಸೊ ಯಾವ ಥರ ಲೈಫ್ನ ಲೀಡ್ ಮಾಡ್ತಾಯಿದ್ದೆ ಅಂತ ಸ್ವಲ್ಪ ತೋರಿಸಿದ್ದೀನಿ. ಫುಲ್ ತೋರಿಸಿಲ್ಲ ಇನ್ನೂ. ತೋರಿಸ್ಬೇಕಂದ್ರೆ ಕೈಯಾಗ ಗಾಡಿ ಇರಬೇಕಿತ್ತು. ಆ್ಯಕ್ಚುಲಿ ಗಾಡಿ ಇದ್ದಿಲ್ಲ. ಗಾಡಿ ಹತ್ತಿ ಇಳಿದು ಅಡ್ಡಾಡಿ ಕಾಲೆಲ್ಲ ತುಂಬ ನೋವಾಗ್ತಾಯಿತ್ತು. ಸೊ ನೋಡೋಣ, ಮತ್ತು ನೆಕ್ಸ್ಟ್ ಏನಾದರೂ ಚಾನ್ಸ್ ಸಿಕ್ತಂದರೆ ಮತ್ತೆ ಬರ್ತೀನಿ ಬೆಂಗಳೂರಿಗೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಬಾಯ್ ಬೆಂಗಳೂರು. ಸೊ ಸ್ಟಾರ್ಟ್ ಆಯಿತು ಈವ್ನಿಂಗು. ಟ್ರಾಫಿಕ್ ಇದು ಬೆಂಗಳೂರ್ದು. ಸೊ ನಾಗುದ್ಲ ಬಟ್ ಯಾರಿಗೆ ಗೊತ್ತಿಲ್ಲ. ಯಾರಿಗೆ ಉದ್ಲಾರಂಗೆ ಕ್ಷೇಮವಾಗಿ ಅವ್ರ ಮನೆ ತಲುಪಿದ್ರೆ ಸಾಕು. ಸೊ ನೋಡೋಣ, ಈಗ ಸ್ವಲ್ಪ ಫ್ರೀ ಆಗೋಯ್ತು ನಮ್ಮ ಬಸ್ಸು. ಕೆಂಪೇಗೌಡರು ಕಟ್ಟಿದ್ದು ಬೆಂಗಳೂರು ನಾನು ನೋಡೋದು ಬೇಡವಾ? ಕೆಂಪೇಗೌಡರು ಕಟ್ಟಿದ್ದು ಬೆಂದಕಾಳು ಬೆಂಗಳೂರು. ಸೊ ಅವ್ರನ್ನ ಕ್ಯಾಪ್ಚರ್ ಮಾಡೋಣ ಒಂಚೂರು ಅಂತ ಮಾಡ್ತಾಯಿದ್ದೀನಿ. ತುಂಬ ದೂರ ಇದೆ, ಆಗಲಿಲ್ಲ, ಆದರೂ ಟ್ರೈ ಮಾಡಿದ್ದೀನಿ ನೋಡಿ. ನಾನು ಮತ್ತೆ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಹಳೆ ಸ್ಟೇಷನ್ನು. ಓಕೆ, ಫೈನಲ್ ಆಗಿ ಮುಗೀತು. ಸೊ ಬೆಂಗಳೂರು ಜರ್ನಿ ಈ ಥರ ಇತ್ತು ಇವತ್ತು. ಸೊ ನಾನು ಇವಾಗ ಊರಿಗೆ ಹೋಗ್ತಾಯಿದ್ದೀನಿ. ನಾನು ಬೆಳಗ್ಗೆ ಬಂದು 10 ಗಂಟೆ 45 ನಿಮಿಷಕ್ಕೆ. ಸೊ ನಾನು ಇವಾಗ 6 ಗಂಟೆ ಕರೆಕ್ಟ್ 6 ಗಂಟೆಗೆ ಬಸ್ ಬಿಟ್ಟಿದೆ. ಸೊ ನನ್ನ ಜರ್ನಿ ಇವತ್ತು ಹಿಂಗಿತ್ತು. ಸೊ ಯಾವ ಥರ ಇತ್ತು ಅನ್ನೋ ಸ್ವಲ್ಪ ಹೇಳಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಯಾವ ಥರ ನಿಮ್ಗೆ ತೋರಿಸ್ಬೇಕು ಆ ಥರ ತೋರಿಸಿದ್ದೀನಿ. ಒಂದು ಸೆಕೆಂಡ್, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ.